ಮೋಟರೋಲಾ H50 ಫ್ಯೂಷನ್ ವರ್ಸಸ್ OnePlus Nord CE4. ಈ ಎರಡು ಫೋನ್ಸ್ ಗಳಲ್ಲಿ ಯಾವ ಫೋನ್ ಬೆಸ್ಟ್ ಇದೆ ಅಂತ ನಾನು ಇವತ್ತಿನ ವಿಡಿಯೋಲಿ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಬೇಸಿಕಲಿ ಈ ಎರಡು ಫೋನ್ಸ್ ಗಳು ಆಲ್ಮೋಸ್ಟ್ ಸೇಮ್ ಪ್ರೈಸಿಂಗ್ ಅಲ್ಲಿ ಬರುತ್ತೆ. 2000 ಅಷ್ಟೇ ಡಿಫರೆನ್ಸ್ ಇರೋದು. ತುಂಬಾ ಜನರಿಗೆ ಡೌಟ್ ಇರಬಹುದು ಈ ಎರಡು ಫೋನ್ಸ್ ಗಳಲ್ಲಿ ಯಾವ ಫೋನ್ ತಗೋಬೇಕು ಅಂತ. H50 ಫ್ಯೂಷನ್ ತಗೋಬೇಕಾ ಅಥವಾ OnePlus Nord CE4 ತಗೋಬೇಕಾ ಅಂತ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ನಿಮ್ಗೆ ಯಾವುದೇ ಡೌಟ್ಸ್ ಇರೋದಿಲ್ಲ. ಹಾಗೆ ಯಾವ್ದ್ರಲ್ಲಿ ಬೆಸ್ಟ್ ಕ್ಯಾಮೆರಾ ಸಿಗುತ್ತೆ, ಹೆವಿ ಗೇಮಿಂಗ್ ಯಾವ್ದ್ರಲ್ಲಿ ಆಡಬಹುದು, ಬೆಸ್ಟ್ ಕ್ವಾಲಿಟಿ ಡಿಸ್ಪ್ಲೇ ಯಾವ್ದ್ರಲ್ಲಿ ಸಿಗುತ್ತೆ, ಹಾಗೆ ಯಾವ ಫೋನ್ ನಿಮ್ಗೆ ಬೆಸ್ಟ್ ಇರುತ್ತೆ ಅಂತ ನಾನು ಇವತ್ತಿನ ವಿಡಿಯೋಲಿ ಹೇಳ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ಗೆ ಬಂದಿದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಸಬ್ಸ್ಕ್ರೈಬ್ ಆಗಿರೋರ್ಗೆ ಥ್ಯಾಂಕ್ ಯು. ಕಮೆಂಟ್ ಮಾಡಿ ನನಗೆ ಮೋಟಿವೇಶನ್ ಮಾಡೋರ್ಗೆ ಸ್ಪೆಷಲ್ ಥ್ಯಾಂಕ್ಸ್. ನಿಮ್ ಸಪೋರ್ಟ್ ಹೀಗೆ ಇರ್ಲಿ, ಇನ್ನೂ ತುಂಬಾ ವಿಡಿಯೋಸ್ ಗಳು ಬರುತ್ತೆ, ನಮ್ ಜೊತೆನೇ ಇರಿ. ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಾವು ಇವುಗಳ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಮೋಟರೋಲಾ H50 ಫ್ಯೂಷನ್ ಬ್ಯಾಕ್ ಸೈಡ್ ವೇಗನ್ ಲೆದರ್ ಡಿಸೈನ್ ಕೊಟ್ಟಿದ್ದಾರೆ. ಫ್ರೇಮ್ ಪ್ಲಾಸ್ಟಿಕ್ ಇಂದ ಮಾಡಿರೋದು. ಹಾಗೆ ಇದರ ಫ್ರಂಟ್ ಅಲ್ಲಿ ಗೊರಿಲ್ಲಾ ಗ್ಲಾಸ್ ಫೈನಸ್ ಸಪೋರ್ಟ್ ಇದೆ. ಇದರ ಬ್ಯಾಕ್ ಸೈಡ್ ಡ್ಯೂಯಲ್ ಕ್ಯಾಮೆರಾ ಸೆಟಪ್ ಇದೆ. ಈ ಫೋನ್ ಕರ್ವ್ ಡಿಸ್ಪ್ಲೇ ಫೋನ್ ಆಗಿದೆ. OnePlus Nord CE4 ನ ಬ್ಯಾಕ್ ಸೈಡ್ ಪ್ಲಾಸ್ಟಿಕ್ ಇಂದ ಮಾಡಿರೋದು. ಹಾಗೆ ಫ್ರೇಮ್ ಕೂಡ ಪ್ಲಾಸ್ಟಿಕ್ ಇಂದ ಮಾಡಲಾಗಿದೆ. ಫ್ರಂಟ್ ಅಲ್ಲಿ ಗ್ಲಾಸ್ ಇದೆ, ಯಾವ ಗ್ಲಾಸ್ ಅಂತ ನನಗೂ ಗೊತ್ತಿಲ್ಲ. ಇದ್ರ ಬ್ಯಾಕ್ ಸೈಡ್ ಡ್ಯೂಯಲ್ ಕ್ಯಾಮೆರಾ ಸೆಟಪ್ ಇದೆ. ಈ ಫೋನ್ ಫ್ಲಾಟ್ ಡಿಸ್ಪ್ಲೇ ಫೋನ್ ಆಗಿದೆ. ನೆಕ್ಸ್ಟ್ ನಾವು ಇವುಗಳ ವೆಯ್ಟ್ ಬಗ್ಗೆ ಮಾತಾಡೋದಾದ್ರೆ, ಮೋಟರೋಲಾ H50 ಫ್ಯೂಷನ್ ನ ವೆಯ್ಟ್ 175 ಗ್ರಾಮ್ಸ್ ಇದೆ. ಹಾಗೆ 7.9 mm ಥಿಕ್ನೆಸ್ ಇದೆ. OnePlus Nord CE4 ನ ವೆಯ್ಟ್ 188 ಗ್ರಾಮ್ಸ್ ಆಗಿದೆ. ಹಾಗೆ 8.4 mm ಥಿಕ್ನೆಸ್ ಇದೆ. OnePlus Nord CE4 ಸ್ವಲ್ಪ ದಪ್ಪ ಮತ್ತೆ ಭಾರ ಇದೆ. ಈ ಎರಡು ಫೋನ್ಸ್ ಗಳ ಡಿಸೈನ್ ಚೆನ್ನಾಗಿದೆ. ಡಿಸೈನ್ ಅಕಾರ್ಡಿಂಗ್ ಈ ಎರಡು ಫೋನ್ಸ್ ಗಳಲ್ಲಿ ಯಾವ್ದಾದ್ರು ಪರ್ಚೇಸ್ ಮಾಡಬಹುದು. ಎರಡು ಫೋನ್ಸ್ ಗಳ ಡಿಸೈನ್ ಡಿಫ್ರೆಂಟ್ ಇದೆ. ನಿಮ್ಗೆ ಯಾವ ಫೋನ್ ಡಿಸೈನ್ ಇಷ್ಟ ಆಯ್ತು ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ನಾವು ಇವುಗಳ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಮೋಟರೋಲಾ H50 ಫ್ಯೂಷನ್ ಅಲ್ಲಿ 6.67 ಇಂಚಸ್ ನ ಫುಲ್ HD ಪ್ಲಸ್ ಕರ್ವ್ಡ್ ಪೋಲೆಡ್ ಡಿಸ್ಪ್ಲೇ ಇದೆ. 44 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ. 1600 ನೈಟ್ ಪೀಕ್ ಬ್ರೈಟ್ನೆಸ್ ಇದೆ. OnePlus Nord CE4 ಅಲ್ಲಿ 6.7 ಇಂಚಸ್ ನ ಫುಲ್ HD ಪ್ಲಸ್ ಫ್ಲಾಟ್ ಅಮೋಲೆಡ್ ಡಿಸ್ಪ್ಲೇ ಇದೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ. 1100 ನೈಟ್ ಪೀಕ್ ಬ್ರೈಟ್ನೆಸ್ ಇದೆ. ಎರಡು ಫೋನ್ಸ್ ಗಳಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಎರಡು ಫೋನ್ಸ್ ನ ಇಂಡೋರ್ ಆಗಿ ಔಟ್ಡೋರ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಆದ್ರೆ ಬ್ರೈಟ್ನೆಸ್ ಹಾಗೆ ರಿಫ್ರೆಶ್ ರೇಟ್ ವಿಷಯದಲ್ಲಿ ಮೋಟರೋಲಾ H50 ಫ್ಯೂಷನ್ ಬೆಸ್ಟ್ ಇದೆ ಅನ್ಸುತ್ತೆ ನನ್ಗೆ. ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅಂತ ನೀವು ಸಹ ಹೇಳಿ. ಡಿಸ್ಪ್ಲೇ ವಿಷಯದಲ್ಲಿ ಎರಡು ಫೋನ್ಸ್ ಗಳು ಬೆಸ್ಟ್ ಇದೆ. ಹಾಗೆ ಎರಡು ಫೋನ್ಸ್ ಗಳ ಡಿಸ್ಪ್ಲೇ ಬೆಸ್ಟ್ ವೈಬ್ರೆಂಟ್ ಕಲರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಕಂಟೆಂಟ್ ವಾಚಿಂಗ್ ಗೋಸ್ಕರ ಎರಡು ಫೋನ್ಸ್ ಗಳು ಬೆಸ್ಟ್ ಇದಾವೆ. ಈ ಎರಡು ಫೋನ್ಸ್ ಗಳಲ್ಲಿ ವೈಡ್ L1 ಹಾಗೆ HDR ನ ಸಪೋರ್ಟ್ ಇದೆ. ಇದರಿಂದ OTT ಪ್ಲಾಟ್ಫಾರ್ಮ್ಸ್ ಅಂದ್ರೆ ನೆಟ್ಫ್ಲಿಕ್ಸ್ ಹಾಗೆ ಅಮೆಜಾನ್ ಪ್ರೈಮ್ ಅಲ್ಲಿ ಫುಲ್ HD ವಿಡಿಯೋಸ್ ನ ನೋಡಬಹುದು. ನೆಕ್ಸ್ಟ್ ನಾವು ಇವುಗಳ ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ, ಮೋಟರೋಲಾ H50 ಫ್ಯೂಷನ್ ಅಲ್ಲಿ 5000 mAh ಬ್ಯಾಟರಿ ಇದೆ. 68 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. OnePlus Nord CE4 ಅಲ್ಲಿ 5500 mAh ಬ್ಯಾಟರಿ ಇದೆ. 100 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ಮೋಟರೋಲಾ H50 ಫ್ಯೂಷನ್ ಗಿಂತ OnePlus Nord CE4 ಅಲ್ಲಿ ದೊಡ್ಡ ಬ್ಯಾಟರಿ ಹಾಗೆ ಜಾಸ್ತಿ ಫಾಸ್ಟ್ ಚಾರ್ಜಿಂಗ್ ಸಿಗುತ್ತೆ. ಈ ಎರಡು ಫೋನ್ಸ್ ಅಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. ಮೋಟರೋಲಾ H50 ಫ್ಯೂಷನ್ ಅಲ್ಲಿ IP68 ನ ಸರ್ಟಿಫಿಕೇಶನ್ ಇದೆ. OnePlus Nord CE4 ಅಲ್ಲಿ IP54 ನ ಸರ್ಟಿಫಿಕೇಶನ್ ಇದೆ. ಎರಡು ಫೋನ್ ಅಲ್ಲಿ NFC ಸಪೋರ್ಟ್ ಇದೆ. ನೀವೇನಾದ್ರೂ ಬಿಗ್ ಬ್ಯಾಟರಿ ಹಾಗೆ ಫಾಸ್ಟ್ ಚಾರ್ಜಿಂಗ್ ಬೇಕು ಅಂತ ಇದ್ರೆ ನೀವು OnePlus Nord CE4 ನ ತಗೊಳ್ಳಿ. ಅಥವಾ ಬೆಟರ್ IP ರೈಟಿಂಗ್ ಇರೋ ಫೋನ್ ಬೇಕು ಅಂತಂದ್ರೆ ಮೋಟರೋಲಾ H50 ಫ್ಯೂಷನ್ ನ ತಗೊಳ್ಳಿ. ನೆಕ್ಸ್ಟ್ ನಾವು ಇವುಗಳ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ, ಮೋಟರೋಲಾ H50 ಫ್ಯೂಷನ್ Android 14 ಅಲ್ಲಿ ಬರುತ್ತೆ. Hello UI ಅಲ್ಲಿ ಇದು ವರ್ಕ್ ಮಾಡುತ್ತೆ. OnePlus Nord CE4 Android 14 ಅಲ್ಲಿ ಬರುತ್ತೆ. Oxygen OS 14 ಅಲ್ಲಿ ವರ್ಕ್ ಮಾಡುತ್ತೆ. ಮೋಟರೋಲಾ H50 ಫ್ಯೂಷನ್ ಅಲ್ಲಿ 3 years OS ಅಪ್ಡೇಟ್ ಹಾಗೆ 4 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಅಂದ್ರೆ Android 17th ವರೆಗೂ ಅಪ್ಡೇಟ್ ಸಿಗುತ್ತೆ. OnePlus Nord CE4 ಅಲ್ಲಿ 2 years OS ಅಪ್ಡೇಟ್ ಹಾಗೆ 3 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಅಂದ್ರೆ Android 16th ವರೆಗೂ ಅಪ್ಡೇಟ್ ಸಿಗುತ್ತೆ ಅಷ್ಟೇ. ಬೆಟರ್ OS ಅಪ್ಡೇಟ್ ವಿಷಯದಲ್ಲಿ ಮೋಟರೋಲಾ ಫೋನ್ ಬೆಟರ್ ಆಗಿದೆ. ಎರಡು ಫೋನ್ಸ್ ಗಳ UI ಅಲ್ಲಿ ಯಾವುದೇ ಆಡ್ಸ್ ಬರೋದಿಲ್ಲ. ಹಾಟ್ ಆಪ್ಸ್, ಹಾಟ್ ಗೇಮ್ಸ್ ಇರೋದಿಲ್ಲ. ಸ್ವಲ್ಪ ಫ್ರೀ ಇನ್ಸ್ಟಾಲ್ಡ್ ಆಪ್ ಗಳು ಬರುತ್ತೆ. ಅದನ್ನ ನೀವು ಈಸಿಯಾಗಿ ಅನ್ಇನ್ಸ್ಟಾಲ್ ಮಾಡಬಹುದು. ನೆಕ್ಸ್ಟ್ ನಾವು ಇವುಗಳ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ, OnePlus Nord CE4 ಅಲ್ಲಿ 7 5G ಬ್ಯಾಂಡ್ಸ್ ಗಳು ಸಿಗುತ್ತೆ. ಮೋಟರೋಲಾ H50 ಫ್ಯೂಷನ್ ಅಲ್ಲಿ 15 5G ಬ್ಯಾಂಡ್ಸ್ ಗಳು ಸಿಗುತ್ತೆ. ಮೋಟರೋಲಾ ಫೋನ್ ಅಲ್ಲಿ ಡ್ಯೂಯಲ್ ಸಿಮ್ ಸ್ಲಾಟ್ ಇದೆ. ಎರಡು ಸಿಮ್ ನ ಯೂಸ್ ಮಾಡಬಹುದು. ಮೆಮೊರಿ ಕಾರ್ಡ್ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. OnePlus ಅಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ. ಒಂದು ಮೆಮೊರಿ ಕಾರ್ಡ್ ಹಾಗೆ ಒಂದು ಸಿಮ್ ನ ಯೂಸ್ ಮಾಡಬಹುದು ಅಥವಾ ಎರಡು ಸಿಮ್ ನ ಯೂಸ್ ಮಾಡಬಹುದು. ಎರಡು ಫೋನ್ಸ್ ಗಳಲ್ಲಿ 5G ಕನೆಕ್ಟಿವಿಟಿ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಇವುಗಳ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ,
ನೋಡೋದಾದ್ರೆ Motorola H50 Fusion ಅಲ್ಲಿ ಕ್ವಾಲ್ಕಾಮ್ ಕಡೆಯಿಂದ Snapdragon 7S Gen 2 ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದರಲ್ಲಿ LPDDR4X RAM ಇದೆ, UFS 2.2 ಸ್ಟೋರೇಜ್ ಸಿಗುತ್ತೆ. OnePlus Nord CE4 ಅಲ್ಲಿ ಕ್ವಾಲ್ಕಾಮ್ ಕಡೆಯಿಂದ Snapdragon 7 Gen 3 ಕೊಟ್ಟಿದ್ದಾರೆ. ಇದರಲ್ಲಿ LPDDR4X RAM ಇದೆ, UFS 3.1 ಸ್ಟೋರೇಜ್ ಸಿಗುತ್ತೆ. ಎರಡು ಫೋನ್ಸ್ ಗಳಲ್ಲಿ ಮಲ್ಟಿ ಟಾಸ್ಕಿಂಗ್ ಮಾಡಬಹುದು, ಹೆವಿ ಗೇಮಿಂಗ್ ಆಡಬಹುದು. ಈ ಎರಡು ಫೋನ್ಸ್ ಗಳಲ್ಲಿ COD, BGMI, ಫ್ರೀ ಫೈರ್ ಅಂತ ಗೇಮ್ಸ್ ನ ಆಡಬಹುದು. ಎರಡು ಫೋನ್ಸ್ ಗಳು BGMI ಹಾಗೆ ಫ್ರೀ ಫೈರ್ ಆಡುವಾಗ 60 FPS ವರೆಗೂ ಸಪೋರ್ಟ್ ಮಾಡುತ್ತೆ. ಹಾಗಿದ್ರೆ ಈ ಎರಡು ಫೋನ್ಸ್ ಗಳಲ್ಲಿ ಗೇಮಿಂಗ್ ಗೋಸ್ಕರ ಯಾವ ಫೋನ್ ಬೆಸ್ಟ್ ಇದೆ ಅಂತಂದ್ರೆ OnePlus Nord CE4. ಅದು ಯಾಕೆ ಅಂತಂದ್ರೆ ಇದರ AnTuTu ಸ್ಕೋರ್ 8,30,000 ಪ್ಲಸ್ ಇದೆ. ಆದ್ರೆ Motorola H50 Fusion ಅಲ್ಲಿ 5,50,000 ಇದೆ ಅಷ್ಟೇ. ಅದರಲ್ಲಿ ನಾರ್ಮಲ್ ಗೇಮಿಂಗ್ ನ ಆಡಬಹುದು, ಹೆವಿ ಗೇಮಿಂಗ್ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಗೇಮಿಂಗ್ ಗೋಸ್ಕರ ಬೆಸ್ಟ್ ಯಾವುದು ಅಂತಂದ್ರೆ OnePlus Nord CE4 ನ ನೀವು ತಗೋಬಹುದು. ಹಾಗೆ ಇವುಗಳ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ Motorola H50 Fusion ಅಲ್ಲಿ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಹಾಗೆ ಸೋನಿ ಕಡೆಯಿಂದ ಲಿಥಿಯಾ 700C ಸೆನ್ಸರ್ ಕೊಟ್ಟಿದ್ದಾರೆ. ಎರಡನೇದು 13 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಆಗಿದೆ. ಇದನ್ನ ಮ್ಯಾಕ್ರೋ ಹಾಗೆ ಡೆಪ್ತ್ ಕ್ಯಾಮೆರಾ ಆಗಿನೂ ಯೂಸ್ ಮಾಡಬಹುದು. ಹಾಗೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಇದರ ಜೊತೆಗೆ ಅಲ್ಟ್ರಾ ವೈಡ್ ಕ್ಯಾಮೆರಾ ಹಾಗೆ ಫ್ರಂಟ್ ಕ್ಯಾಮೆರಾ ಇಂದನು 4K ವಿಡಿಯೋಸ್ ನ ತೆಗಿಬಹುದು. OnePlus Nord CE4 ಅಲ್ಲಿ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಹಾಗೆ ಸೋನಿ ಕಡೆಯಿಂದ IMX882 ಸೆನ್ಸರ್ ಕೊಟ್ಟಿದ್ದಾರೆ. ಎರಡನೇದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಓವರ್ ಆಲ್ ಎರಡು ಫೋನ್ಸ್ ಗಳ ಕ್ಯಾಮೆರಾ ತುಂಬಾ ಚೆನ್ನಾಗಿದೆ. ಆದ್ರೆ OnePlus Nord CE4 ಗಿಂತ Motorola H50 Fusion ನ ಕ್ಯಾಮೆರಾ ಸ್ವಲ್ಪ ಬೆಟರ್ ಇದೆ. ಕೊನೆಯದಾಗಿ ನಾವು ಇವುಗಳ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ Motorola H50 Fusion ನ ಬೇಸ್ ವೇರಿಯಂಟ್ 8GB RAM ಹಾಗೆ 128GB ಸ್ಟೋರೇಜ್ ಗೆ 29,999 ಆಗುತ್ತೆ. OnePlus Nord CE4 ನ ಬೇಸ್ ವೇರಿಯಂಟ್ 8GB RAM ಹಾಗೆ 128GB ಸ್ಟೋರೇಜ್ ಗೆ 24,999 ಆಗುತ್ತೆ. ಹಾಗಿದ್ರೆ ಈ ಎರಡು ಫೋನ್ಸ್ ಗಳಲ್ಲಿ ಯಾವ ಫೋನ್ ತಗೊಬೇಕು ಅಂತ ಅಂದ್ರೆ ನಿಮ್ ಬಜೆಟ್ ಏನಾದ್ರೂ 25,000 ಆಗಿದೆ, OnePlus Nord CE4 ನ ನೀವು ತಗೊಳ್ಳಿ. ಯಾಕಂದ್ರೆ ಬಿಗ್ ಬ್ಯಾಟ್ರಿ ಸಿಗುತ್ತೆ, ಬೆಸ್ಟ್ ಕ್ಯಾಮೆರಾ ಸಿಗುತ್ತೆ, ಬೆಟರ್ ಗೇಮಿಂಗ್ ಸಿಗುತ್ತೆ, ಹಾಗೆ ಬೆಟರ್ ಪರ್ಫಾರ್ಮೆನ್ಸ್ ಸಿಗುತ್ತೆ, ಫ್ಲಾಟ್ ಡಿಸ್ಪ್ಲೇ ಇರುತ್ತೆ, ಬೆಸ್ಟ್ ಡಿಸೈನ್ ಸಿಗುತ್ತೆ. ಈ ಫೋನ್ ಆಲ್ರೌಂಡರ್ ಸ್ಮಾರ್ಟ್ ಫೋನ್ ಆಗಿದೆ. 25,000 ಒಳಗಡೆ ಒಂದು ಬೆಸ್ಟ್ ಸ್ಪೆಸಿಫಿಕೇಶನ್ ಸಿಗುತ್ತೆ. ಹಾಗೆ ನಿಮ್ ಬಜೆಟ್ ಏನಾದ್ರೂ 23,000 ಆಗಿದ್ರೆ ನೀವು Motorola H50 Fusion ನ ತಗೊಳ್ಳಿ. ಇದರಲ್ಲಿ ಬೆಸ್ಟ್ ಕ್ಯಾಮೆರಾ ಸಿಗುತ್ತೆ, ಪ್ರೀಮಿಯಂ ಡಿಸೈನ್ ಇರುತ್ತೆ, ಹಾಗೆ ಪ್ರೀಮಿಯಂ ಡಿಸ್ಪ್ಲೇ ಸಿಗುತ್ತೆ, ಬೆಟರ್ IP ರೇಟಿಂಗ್ ಇರುತ್ತೆ, ಕ್ಯಾಶುಯಲ್ ಗೇಮಿಂಗ್ ನ ನೀವು ಆಡಬಹುದು. ಈ ಫೋನ್ ಒಂದು ಬೆಸ್ಟ್ ಕ್ಯಾಮೆರಾ ಫೋನ್ ಅಂತಾನೆ ಹೇಳ್ಬೋದು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು Motorola H50 Fusion ವರ್ಸಸ್ OnePlus Nord CE4 ನ ಕಂಪೇರ್ ಮಾಡಿ ಹೇಳಿದೀನಿ. ನಾನೇನಾದ್ರೂ ಮಿಸ್ ಮಾಡಿದ್ರೆ, ಮಿಸ್ಟೇಕ್ ಮಾಡಿದ್ರೆ ನೀವು ಕಮೆಂಟ್ ಮಾಡಿ ಹೇಳಿ. ಹಾಗೆ ನೆಕ್ಸ್ಟ್ ಯಾವ ಫೋನ್ಸ್ ನ ಕಂಪೇರ್ ಮಾಡಬೇಕು ಅಂತ ಹೇಳಿ. ಈ ಎರಡು ಫೋನ್ಸ್ ಗಳ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನ ಪರ್ಚೇಸ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬೈ ಬಾಯ್.